ಮುಳಬಾಗಿಲು ತಾಲೂಕು ಪಶು ವೈದ್ಯ ಇಲಾಖೆಯಲ್ಲಿ ಕೋಟ್ಯಾಂತರ ರು ವಂಚಿಸಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳಿಗೆ ಆದಂತಹ ಅನುದಾನಗಳನ್ನು ಕಂಬಳಿಸಿರುವ ಸಹಾಯಕ ನಿರ್ದೇಶಕಿ ಶ್ರೀಮತಿ ಅನುರಾಧ ಹಾಗೂ ಪಶು ವೈದ್ಯ ಇಲಾಖೆಯಲ್ಲಿ ಕಾರ್ಯನಿರ್ವಹಿಸಿ ಈಗ ಮುಳಬಾಗಿಲು ತಾಲೂಕಿನ ಅಭಿವೃದ್ಧಿ ಅಧಿಕಾರಿ ಸರ್ವೇಶ್ ಹಾಗೂ ಇತ್ತೀಚೆಗೆ ನಿವೃತ್ತರಾಗಿರುವ ಗಂಗಾ ತುಳಸಿರಾಮ್ ಶ್ರೀನಿವಾಸಪುರದ ಪಶು ವೈದ್ಯ ಇಲಾಖೆಯಲ್ಲಿ ಕಾರ್ಯನಿರ್ವಹಿಸುವ ಸುಬಾನ್ ಮಾಲೂರು ತಾಲೂಕಿನಲ್ಲಿ ಕಾರ್ಯನಿರ್ವಹಿಸುತ್ತಿರುವ ವೀಣಾ ಪಶುವೈದ್ಯ ಇಲಾಖೆಗಳು ಕೋಟ್ಯಾಂತರಗಳು ಹಗರಣಗಳನ್ನು ಖಂಡಿಸಿ ಕರ್ನಾಟಕ ರಿಪಬ್ಲಿಕನ್ ಸಂಘಟನೆ ಜಿಲ್ಲಾಧ್ಯಕ್ಷ ಬಿ. ಅಂಬರೀಶ್ ನೇತೃತ್ವದಲ್ಲಿ ತಮಟೆ ಚಳುವಳಿ ನಡೆಸಿ ಪ್ರತಿಭಟನೆ ನಡೆಸಲಾಯಿತು. ಈ ಪ್ರತಿಭಟನೆಯಲ್ಲಿ ಪ್ರಜಾ ವಿಮೋಚನಾ ಚಳುವಳಿ, ದಮನಿತರ ಸಂಘರ್ಷ ಸಮಿತಿ 3 ಸಂಘಟನೆ ಒಳಗೊಂಡು ಪ್ರತಿಭಟನೆ ನಡೆಸಿ ನಂತರ ತಾಲೂಕು ದಂಡಾಧಿಕಾರಿ ಮನವಿ ನೀಡಿ ಇವರ ವಿರುದ್ಧ ಸೂಕ್ತ ತನಿಖೆಗೆ ಆಗ್ರಹಿಸಿದಲ್ಲದೆ ಲೋಕಾಯುಕ್ತಕರ ತನಿಖೆಯಾಗಬೇಕೆಂದು ಒತ್ತಾಯಿಸಿದರು. ಈ ಸಂದರ್ಭದಲ್ಲಿ ಕರ್ನಾಟಕ ರಿಪಬ್ಲಿಕನ್ ಸಂಘಟನೆ ರಾಜ್ಯಾಧ್ಯಕ್ಷ ಜಿ. ಚಿಕ್ಕನಾರಾಯಣ, ಚಿಂಟು ಆರ್ಟ್ಸ್ ಜಿ. ರಾಮಚಂದ್ರ, ಪ್ರಜಾಮೋಚನಾ ಚಳುವಳಿ ಪಿವಿಸಿ ಮಣಿ, ದಮನಿತರ ಸಂಘರ್ಷ ಸಮಿತಿ ಜಿಲ್ಲಾ ಅಧ್ಯಕ್ಷ ಕದರೇನಹಳ್ಳಿ ಕುಮಾರ್, ಕೆಆರ್ಎಸ್ಪಿ ನಾರಾಯಣ್, ಎನ್ ನವೀನ್ ಕುಮಾರ್, ಯಲ್ಲಪ್ಪ, ಗಂಗಾಧರ, ತಿಪ್ಪಯ್ಯ, ವಿ. ಮಂಜುನಾಥ್ ಅನೇಕರು ಪಾಲ್ಗೊಂಡಿದ್ದರು. ಅನುರಾಧ ಅವರಿಗೆ, ಅವರ ನಯ ವಂಚನೆಗೆ, ಅವರ ಅಹಂಕಾರಕ್ಕೆ ಅನುಷ್ಠಾನ ಮಾಡದೆ ಫಲಾನುಭವಿಗಳ ಅನುಮೋದಿತ ಪಟ್ಟಿ ಮತ್ತು ಜಾತಿ ಆದಾಯ ಪ್ರಮಾಣ ಪತ್ರ, ಆಧಾರ್ ಕಾರ್ಡ್ ಸಂಖ್ಯೆ ಹಾಗೂ ಬ್ಯಾಂಕ್ ಖಾತೆಗೆ ಸಂಬಂಧಿಸಿದ ಪ್ರತಿಗಳನ್ನು ಪಡೆಯದೆ, ವಿಮಾ ಪ್ರತಿಗಳನ್ನು ಪಡೆಯದೆ ಫಲಾನುಭವಿಗಳಿಗೆ ಖರೀದಿಸಿಕೊಟ್ಟಂತಹ ಜಾನುವಾರುಗಳ ಭಾವಚಿತ್ರಗಳನ್ನು ನಕಲಿಯಾಗಿ ತಯಾರು ಮಾಡಿರ್ತಾರೆ. ಇದು ತನಿಖೆ ಆಗಬೇಕು. 2018 ಮತ್ತು 2020ರವರೆಗಿನ CRF ಯೋಜನೆಯಡಿ ಜಿಲ್ಲಾಧಿಕಾರಿಗಳಿಂದ ಬಿಡುಗೊಂಡ ಅನುದಾನಗಳನ್ನು ಬಹುಕೋಟಿ ರೂಪಾಯಿಗಳ ಹಗರಣಗಳನ್ನು ಮಾಡಿ ಮುಳಬಾಗಿಲು ತಾಲೂಕು ಪಶುವೈದ್ಯ ಇಲಾಖೆಯಲ್ಲಿ ಸಹಾಯಕ ಉಪನಿರ್ದೇಶಕರಾಗಿ ಕಾರ್ಯನಿರ್ವಹಿಸಿದ ಸಂದರ್ಭದಲ್ಲಿ ಪಶು ಸಂಜೀವನಿ ಎಂಬ ಸರ್ಕಾರಿ ವಾಹನವನ್ನು ಕಾರು ಅಂದರೆ ತುಳಸಿರಾಮಯ್ಯನವರ ಸಂಬಂಧಿಕರು ಮತ್ತು ಪಶು ವೈದ್ಯಾಧಿಕಾರಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದ ಡಾಕ್ಟರ್ ಸರ್ವೇಶ್ ರವರ ಸಂಬಂಧಿಕರು ತಮ್ಮ ವಾಹನವನ್ನು ಸ್ವಂತಕ್ಕೆ ಬಳಸಿಕೊಂಡು ಅಪಘಾತವನ್ನು ಮಾಡಿರುತ್ತಾರೆ. ಆ ಅಪಘಾತ ಭಾವಚಿತ್ರ ಅವರಿಗೆ ಯಾವುದೇ ರೀತಿಯಾದಂಥ FIR ದಾಖಲಾಗಿರುವುದಿಲ್ಲ. ಇದರಲ್ಲಿ ನಯವಂಚಕ ಡಾಕ್ಟರ್ ಸರ್ವೇಶ್ ಅವರು ಸಹ ಭಾಗಿಯಾಗಿ ಕೋಟ್ಯಾಂತರ ರೂಪಾಯಿಗಳನ್ನು ವಂಚಿಸಿ ಈಗ ಹಾಲಿಯ ಮುಳಬಾಗಿಲು ತಾಲೂಕಿನಲ್ಲಿ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿಗಳಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಇವರ ವಿರುದ್ಧ ತುರ್ತಾಗಿ ಶಿಸ್ತಿನ ಕ್ರಮ ಕೈಗೊಳ್ಳಬೇಕು ಅಂತ ಹೇಳ್ಬಿಟ್ಟು ನಾವು ಈ ಸಂದರ್ಭದಲ್ಲಿ ಮನವಿ ಮಾಡಿಕೊಳ್ತಾ ಇದ್ದೀವಿ. ಈಗ ಹಾಲಿ ಉಪನಿರ್ದೇಶಕರಿಗೆ ಕಾರ್ಯನಿರ್ವಹಿಸುವ ಮೇಲ್ಕಂಡ ಗಂಗಾ ತುಳಸಿರಾಮ್ ಇವರು ನಿವೃತ್ತರಾಗಿದ್ದಾರೆ. ಇದು ಇಂದಿನ ಮನವಿಗಳನ್ನು ನಾವು ಮಾನ್ಯ ಗೌರವಾನ್ವಿತ ತಾಲೂಕು ದಂಡಾಧಿಕಾರಿಗಳಿಗೆ ನಮ್ಮ ಮನವಿಗಳು ಏನು ಕೊಟ್ಟಿದ್ದೀವಿ ಎನ್ನುವಂಥದ್ದನ್ನು ಈ ಒಂದು ಹಡಕಕ್ಕೆ ನಾವು ಲಗತ್ತಿಸಿ ನಿಮಗೆ ಮನವಿ ಕೊಡ್ತಾ ಇದ್ದೀವಿ. ಅತಿ ಶೀಘ್ರವಾಗಿ ಆ ಒಂದು ಅಧಿಕಾರಿಗಳ ವಿರುದ್ಧ ಮತ್ತು ಈ ಒಂದು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಕ್ಕೆ ಬಂದಿರತಕ್ಕಂಥ ಅನುದಾನಗಳನ್ನು ತಂದಿರ್ತಕ್ಕಂಥ ಅನುರಾಧರವರ ವಿರುದ್ಧ ಕೂಡ ಶಿಸ್ತಿನ ಕ್ರಮ ಕೈಗೊಳ್ಳಬೇಕಂತ ಹೇಳ್ಬಿಟ್ಟು ನಾವು ತಾಲೂಕು ದಂಡಾಧಿಕಾರಿಗಳಿಗೆ ಗೌರವಾನ್ವಿತವಾಗಿ ನಾವು ಈ ಒಂದು ಮನವಿಯನ್ನು ಕೊಟ್ಟು ನಮ್ಮ ಬೇಡಿಕೆಯನ್ನು ಈಡೇರಿಸಬೇಕಂತ ಹೇಳ್ಬಿಟ್ಟು ಈ ಮನವಿಯನ್ನು ಕೊಡ್ತಾ ಇದ್ದೀವಿ. ಸ್ವಲ್ಪ ಹಿಂದೆ ಹೋಗಿ. ಸಂಘಟನೆ ವತಿಯಿಂದ ನಮಗೆ ಇವತ್ತು ಮುಳಬಾಗಿಲು ತಾಲೂಕು ಪಶುವೈದ್ಯ ಇಲಾಖೆಯಲ್ಲಿ ನಡೆದ ಭ್ರಷ್ಟಾಚಾರವನ್ನು ಲೋಕಾಯುಕ್ತರು ತನಿಖೆ ಮಾಡುವ ಬಗ್ಗೆ ನನಗೆ ಮನವಿಯನ್ನು ಕೊಟ್ಟಿರ್ತಾರೆ. ಸೊ ತನಿಖೆ ಮಾಡ್ತಕ್ಕಂಥ ಒಂದು ಅಧಿಕಾರ ನನ್ನ ವ್ಯಾಪ್ತಿಗೆ ಬರೋದಿಲ್ಲ. ಇವರು ಏನು ಕೊಟ್ಟಿದ್ದಾರೆ ಅದನ್ನು ನಾನು ಮೇಲಾಧಿಕಾರಿಗಳ ಒಂದು ಗಮನ